ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾವ ಶತ್ರುಗಳ ಕಣ್ಣು ನಮ್ಮ ಅಶ್ವಿನ್ ಮೇಲೆ ಬೀಳದೇ ಇರಲಿ. ಅವ್ನು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಗ್ಲಿ. ಪೂಜಾ, ತಗೋ ದುಡ್ಡು. ಅಶ್ವಿನ್, ನಾನು ದುಡ್ಡು ಕೊಡ್ತೀನಿ ಬಿಸ್ನೆಸ್ ಮಾಡು ಅಂದಾಗ ನೀನ್ ಬೇಡ ಅಂದೆ. ಅವತ್ ನನ್ಗೆ ಸ್ವಲ್ಪ ಕೋಪನೂ ಬಂತು, ಬೇಜಾರು ಆಯ್ತು. ಆದ್ರೆ ಇವತ್ತು ಯಾರ ಹಂಗೂ ಇಲ್ದೆ ನೀನ್ ಬಿಸ್ನೆಸ್ ಮಾಡಿ ನಿನ್ ಕಾಲ್ ಮೇಲೆ ನೀನ್ ನಿಂತಿದ್ಯಾ. ಝೀರೋ ಇಂದ ಹೀರೋ ಆಗಿದ್ಯಾ ಕಣೋ. ತುಂಬಾ ಸಂತೋಷ. ಈ ಕ್ರೆಡಿಟ್ ಎಲ್ಲ ನಮ್ಮ ಅತ್ತಿಗೆಗೆ ಸೇರ್ಬೇಕು ಅಪ್ಪ. ನೋಡಿ, ಅದಕ್ಕೆ ದೇವತೆ ದೇವತೆ. ಇವತ್ತಿ ಬದುಕು ಈ ಮಹಾತಾಯಿ ನನಗೆ ಕೊಟ್ಟಿರೋ ಭಿಕ್ಷೆ ಭಿಕ್ಷೆ. ಏನ ಮೇಲೆ ಅಶ್ವಿನ್, ಏನು ಮಾಡ್ತಿದ್ಯಾ ನೀನು? ಎಲ್ರೂ ನನ್ನ ಬಗ್ಗೆ ಸಿಟ್ ಮಾಡ್ಕೊಂಡ್ರು, ನನ್ನ ಕೇವಲ ಒಕ್ಕಂಡ್ರು. ಕಡಿಮೆ ಮಟ್ಟದ ಬಿಸ್ನೆಸ್ ಅಂತ ಕಡೆಗಣಿಸಿದ್ರು. ನೀವು ಮಾತ್ರ ನನ್ನ ಬೆನ್ನೆಲುಬಾಗಿ ನಿಂತು ಮನೆಯವರಿಗೂ ಗೊತ್ತಾಗದಂತೆ ನನಗೆ ಸಪೋರ್ಟ್ ಮಾಡಿದ್ರಿ. ಫುಟ್ಪಾತ್ ಹೋಟೆಲಲ್ಲಿ ನಿಂತು ಎಂಜಲ್ ತಟ್ಟೆ ತೊಳೆದ್ರಿ. ನಿಜ ಅಕ್ಕ, ನೀವ್ ನನಗೆ ಅಕ್ಕ ಆಗಿ ಸಿಕ್ಕಿರೋದು ಯಾವ ಜನ್ಮದ ಪುಣ್ಯನೋ ಏನೋ. ನನ್ ಮೊಮ್ಮಗಳನ್ನ ಏನಂತ ತಿಳ್ಕೊಂಡಿದ್ದೀರಾ? ಅದೃಷ್ಟ ದೇವತೆ. ಅವಳನ್ನ ಯಾರು ನಂಬಿರ್ತಾರೋ ಯಾವತ್ತೂ ಅವ್ರನ್ನ ಕೈ ಬಿಟ್ಟಿಲ್ಲ, ಅವ್ರನ್ನ ಕಾಪಾಡಿದಾಳೆ. ಅಜ್ಜಿ, ನೀವುನಾ? ಸೇವಂತಿ, ಅಜ್ಜಿ ಹೇಳೋ ಮಾತಲ್ಲಿ ಅತಿರೇಕ ಇಲ್ಲ. ನನ್ನ ತಮ್ಮ ಫುಟ್ಪಾತಲ್ಲಿ ಹೋಟ್ಲಿಟ್ಟಾಗ ನಾನು ಮೊದಲು ಬೇಜಾರು ಮಾಡ್ಕೊಂಡೆ, ಕೋಪ ಮಾಡ್ಕೊಂಡೆ. ಆದ್ರೆ ನಿನ್ನ ಮಾತು ಕೇಳಿ, ಹೌದು, ಅವನು ಸ್ವಂತವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವನು ಬೆಂಬಲವಾಗಿ ನಿಂತೆ. ಎಲ್ರ ಮನಸ್ಸನ್ನು ಬದಲಾಯಿಸೋ ಶಕ್ತಿ ನಿನ್ನ ಮನಸ್ಸಿಗಿದೆ. ಹೌದು ಅಕ್ಕ, ನಾನಂತೂ ನಮ್ಮ ಅಪ್ಪನ ಮಾತು ನಂಬ್ಕೊಂಡು ಮನೆ ಬಿಟ್ಟು ಹೊರಟು ನಿಂತಿದ್ದೆ. ನೋಡ್ದ, ಅವತ್ತು ಹೊರಟೋಗಿದ್ರೆ ಈ ಖುಷಿ ನಿನ್ ಸಿಕ್ತಿತ್ತಾ? ಖಂಡಿತ ಇಲ್ಲ ಬಾವ, ನಂಗೆ ಇವತ್ತು ತುಂಬಾ ಸಂತೋಷ ಆಗ್ತದೆ. ಬರೀ ಸಂತೋಷ ಆಗ್ತಿದೆ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ನಾಳೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಹಬ್ಬದ ಅಡಿಗೆ ಮಾಡಿ ಎಲ್ರಿಗೂ ಬಡಿಸ್ಬೇಕು. ಅಷ್ಟೇ ತಾನೇ, ಧಾರಾಳವಾಗಿ ಮಾಡ್ತೀವಿ. ಎಲ್ರೂ ಸೇರಿ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಣ. ಅಬ್ಬಬ್ಬ, ಅಂತೂ ಇಂತೂ ನಮ್ಮ ಮನೇಲಿ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಉಟ್ಕೊಂಡ. ಏನಜ್ಜಿ, ಇಷ್ಟೊತ್ತು ಸಿಟ್ ಮಾಡ್ಕೊಂಡಿದ್ರಿ, ಈಗೆಲ್ಲ ಊಫಿನಾ? ಮತ್ತೆ ಮೊಮ್ಮಗ ಎತ್ತರ ಬೆಳಿತಾ ಇದ್ದಾನೆ ಅಂದ್ರೆ ಈ ಸಣ್ಣ ಪುಟ್ಟ ಕೋಪನೆಲ್ಲ ಎತ್ತಿ ಬಿಸಾಕ್ಬಿಡ್ಬೇಕು. ಪಾಪ, ನನಗೆ ಇದನ್ನೆಲ್ಲ ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಹೊಟ್ಟೆ ಉರ್ದೋಗ್ತಾ ಇದೆ. ಸೇವಂತಿ, ಒಂದು ಕೆಲಸ ಮಾಡು. ದುಡ್ಡಿಗೆ ಚೆನ್ನಾಗಿ ದೃಷ್ಟಿ ತೆಗೆದು ಆಮೇಲೆ ಅಶ್ವಿನ್ ಕೇಳ್ಕೊಡು. ಯಾರ್ಯಾರ ಕಣ್ಣು ಹೇಗಿರುತ್ತೋ ಏನೋ. ಹೌದೌದು, ನನ್ ಮೊಮ್ಮಗಂಗೆ ದೃಷ್ಟಿ ಆಗ್ಬಾರ್ದು ಯಾರು. ಅತ್ತೆ, ಯಾರ್ ಕಣ್ಣು ಹಾಕ್ತಾರೆ? ಅಮ್ಮ, ನಿನಗಿದೆಲ್ಲ ಅರ್ಥ ಆಗಲ್ಲ.
ಯಾರಿಗೆ ಅರ್ಥ ಆಗ್ಬೇಕೋ ಅವ್ರಿಗೆ ಸರಿಯಾಗಿ ಅರ್ಥ ಆಗಿರುತ್ತೆ, ಯಾರಿಗೆ ತಟ್ಟಬೇಕೋ ಅವ್ರಿಗೆ ಸರಿಯಾಗಿ ತಟ್ಟಿರುತ್ತೆ. ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಸೇವಂತಿ. ಸುಮ್ಮನೆ ಬಿಡು. ನಿನ್ ತಮ್ಮನ್ ಖುಷಿನ ಕಿತ್ಕೊಂಡು ಸರಿಯಾಗಿ ಇಟ್ಕೊಡ್ತೀನಿ. ಹೊಡಿಯೋದ್ ನಾನು, ಆದ್ರೆ ಹೊಡೆದಿದ್ದ ಆಪಾದನೆ ನಿನ್ ಮೇಲೆ ಬರೋ ಹಾಗೆ ಮಾಡ್ತೀನಿ. ಅಯ್ಯೋ ಇಷ್ಟೊಂದು ದೃಷ್ಟಿ ಅಲ್ಲ. ಅವ್ನ್ಗೂ ತೆಗ್ದ್ಬಿಡು. ತಿರ್ಗಾ ಅದ್ಗೆ ನೀವೇ ನಿಮ್ ಕೈಯಾರೆ ತುಂಬಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅದ್ಗೆ. ಕರ್ಣ, ಚಾಪೆ ಯಾಕೆ ಹಾಕ್ತಾ ಇದ್ದೀರಾ? ಅದು ವ್ರತ ಮಾಡ್ತಿದ್ದೀನಿ ಮಣಿ. ಏನು ವ್ರತನ? ಓ, ಮಕ್ಳಾಗ್ಲಿ ಅಂತನಾ? ವಾಟ್? ಕರ್ಣ, ಮಕ್ಳಾಗ್ಬೇಕು ಅಂದ್ರೆ ಗಂಡ ಹೆಂಡತಿ ದೂರ ದೂರ ಇದ್ದು ವ್ರತ ಮಾಡಿದ್ರೆ ಮಕ್ಳಾಗಲ್ಲ. ಈ ತರ ಒಟ್ಟಿಗೆ ಅನ್ಯೋನ್ವಾಗಿದ್ರೆ ಮಕ್ಳಾಗತ್ತೆ. ಮಣಿ, ನಾನ್ ನಮ್ಗೋಸ್ಕರ ಆಗ್ಲಿ ಮಕ್ಳಿಗೋಸ್ಕರ ಆಗ್ಲಿ ವ್ರತ ಮಾಡ್ತಿಲ್ಲ. ಮತ್ತೆ ಸೇವಂತಿ ಅದ್ಕೆಗೋಸ್ಕರ. ಸೇವಂತಿ ಅಕ್ಕನಿಗೋಸ್ಕರನಾ? ನೀವ್ ಅವಳಿಗೋಸ್ಕರ ವ್ರತ ಮಾಡೋಂಥದ್ದು ಏನಾಗಿದೆ? ಅವಳು ಚೆನ್ನಾಗೇ ಇದ್ದಾಳಲ್ಲ. ನಾಗರ ಪಂಚಮಿ ದಿನ ಅದ್ಕೆಗೆ ಹಾವು ಕಚ್ಬಿಟ್ಟಿತ್ತಲ್ಲ, ಆಗ ಅವ್ರು ಹುಷಾರಾದ್ರೆ ನಾನು ವ್ರತ ಮಾಡ್ತೀನಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಇವತ್ತು ಅರ್ಚಕ್ರ ಹತ್ರ ಹೋಗಿ ವ್ರತ ಮಾಡೋದು ಹೇಗೆ ಅಂತ ಕೇಳ್ದೆ. 5 ದಿನ ಚಾಪೆ ಮೇಲೆ ಮಲ್ಗಿ ಬ್ರಹ್ಮಚರ್ಯ ಪಾಲಿಸ್ಬೇಕು. ಅದಾದ್ಮೇಲೆ ಬೆಳಗ್ಗೆನೆ ಎದ್ದು ಮಡಿ ಉಟ್ಟು ನಾಗರ್ಕಲ್ಲಿಗೆ ಪ್ರದಕ್ಷಿಣೆ ಮಾಡ್ಬೇಕು. ದಿನಕ್ಕೆ 1 ಟೈಮ್ ಮಾತ್ರ ಊಟ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕೊನೆಗೆ ಉರುಳು ಸೇವೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನೀವೀಗಿದ್ನೆಲ್ಲ ಮಾಡ್ತಾ ಇದ್ದೀರಾ? ಹೌದು ಮಣಿ, ಅದಕ್ಕೆ ಚಾಪೆ ಹಾಕಿದ್ದು. ಅಲ್ಲ, ಆ ಸೇವಂತಿ ಅನ್ನೋ ಪೀಡೆ ನೆಗದ್ ಬಿದ್ದು ಸಾಯ್ಲಿ ಅಂತ ನಾನು ಹಾವು ಬಿಟ್ಟು ಕಚ್ಸಿದ್ರೆ ಈ ನನ್ ಕಂಡ ಅವಳ ಜೀವ ಉಳಿಲಿ ಅಂತ ಹರಕೆ ಹೊತ್ತಿದಾನಂತೆ. ಥು, ಏನ್ ಹೇಳ್ಬೇಕು ಇವನ್ಗೆ? ಪಾಪ ಮಣಿ, ಅದಕ್ಕೆ ಒಬ್ರು ಚೆನ್ನಾಗಿದ್ರೆ ಎಲ್ರೂ ಚೆನ್ನಾಗಿರ್ತಾರೆ. ಅವ್ರೆಲ್ರಿಗೂ ಒಳ್ಳೇದನ್ನೇ ಬಯಸ್ತಾರೆ. ಶುರು ಆಯ್ತು ಅದಕ್ಕೆ ಗುಣಗಾನ. ಏನ್ ಜೀವನನೋ ನಂದು. ಒಂದ್ ಕಡೆ ಅರ್ಜುನ್